ಸಂಘ ರೈತ ಸೇನೆಯ ತಾಲೂಕು ಅಧ್ಯಕ್ಷರಾದಂಥ ಶ್ರೀ ಬಸವರಾಜ ನಂಜುಂಡಿಯವರೇ, ಏಕನಾಥಣ್ಣ ಅವರೇ, ರಾಜು ಅವರೇ, ಶಾಂತಪ್ಪಣ್ಣ ಅವರೇ, ಶರಣು ಅವರೇ, ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಸೇನೆ ಕೃಷ್ಣೆಯ ರೈತರ ನಡಿಗೆ ಕೃಷ್ಣೆಯ ಕಡಿಗೆ ಎನ್ನುವ ಇದೇ ತಿಂಗಳು 9ನೇ ತಾರೀಕು ಆಲಿಮಟ್ಟಿ ಜಲಾಶಯಕ್ಕೆ ಬೃಹತ್ ಪ್ರಮಾಣದ ರೈತರೊಂದಿಗೆ ಹೋರಾಟ ಹಮ್ಮಿಕೊಂಡಿದ್ದು, ಈ ಹೋರಾಟವನ್ನು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಸೇನೆಯ ರಾಜ್ಯ ಸಮಿತಿಯ ಒಳಗೊಂಡಂತೆ ರಾಜ್ಯ ಉಪಾಧ್ಯಕ್ಷರಾದಂಥ ಲಕ್ಷ್ಮೀಕಾಂತ್ ಪಾಟೀಲ್ ಅಣ್ಣವರ ನೇತೃತ್ವದಲ್ಲಿ ಬೃಹತ್ ಪ್ರಮಾಣದ ಕೃಷ್ಣಾ ನದಿ 3ನೇ ಹಂತ ಅನುಷ್ಠಾನ ಮಾಡಬೇಕಂತೇಳಿ ಹೋರಾಟ ಮಾಡ್ತಾ ಇದ್ದು, ಇವತ್ತು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಕರ್ನಾಟಕದ ಉತ್ತರ ಕರ್ನಾಟಕದ ಜೀವ ನದಿಯಂತೆ ಪ್ರಖ್ಯಾತಿ ಪಡೆದ ಕೃಷ್ಣಾ ನದಿಗೆ ಯಾವುದೇ ಆದ್ಯತೆ ಸಿಗ್ತಾ ಇಲ್ಲ. ಇವತ್ತು ನೋಡ್ಬೇಕಂದ್ರೆ ಕಾವೇರಿ ನದಿ ವಿಚಾರ ಬಂದಾಗ ಅದು ಕೆಲವೊಂದು ಜಿಲ್ಲೆಗೆ ಅಷ್ಟೇ ಸೀಮಿತ ಆದಂಥ ಕಾವೇರಿ ನದಿ ವಿಷಯ ಬಂದಾಗ ಇಡೀ ಕರ್ನಾಟಕ ಬಂದ್ ಕರೆ ಕೊಡ್ತಾರೆ. ಆದರೆ ಈ ಕೃಷ್ಣಾ ನದಿ ಅತಿ ದೊಡ್ಡದಾದಂಥ ನದಿ, ಸುಮಾರು ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ ಇಂಥ ಸುಮಾರು ಜಿಲ್ಲೆಗಳಿಗೆ ಸಾಕಷ್ಟು ನೀರನ್ನ ಕೊಡುವಂಥ ಜಿಲ್ಲೆ. ಇದನ್ನು ಎತ್ತರ ಮಾಡ್ಬೇಕಂತೇಳಿ ಸುಮಾರು ವರ್ಷಗಳಿಂದ ನಡ್ಕೊಂಡ್ಬಂದ್ರೂ ಈ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯತನದಿಂದ ಇದು ಮುಂದುವರಿತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಸೇನೆ ವತಿಯಿಂದ ಬೃಹತ್ 9ನೇ ತಾರೀಕು ಆಲಿಮಟ್ಟಿ ಮುತ್ತಿಗೆ ಕಾರ್ಯಕ್ರಮ ಹೋರಾಟ ಮಾಡ್ತಾ ಇದ್ದು, ಈ ಹೋರಾಟ ಯಾವ ಪ್ರಮಾಣ ಇತ್ತಪ್ಪ ಅಂದ್ರೆ ಸುಮಾರು 4-5 ಉತ್ತರ ಕನ್ನಡ ಭಾಗದ ಎಲ್ಲ ಜಿಲ್ಲೆಯಿಂದ ರೈತರು ಬರ್ತಾ ಇದ್ದು, ಆಲಿಮಟ್ಟಿ ಮುಖ್ಯ ದ್ವಾರ ಲಾಲ್ ಬಹದ್ದೂರ್ ಶಾಸ್ತ್ರಿ ದ್ವಾರ ಹತ್ರ ಪ್ರತಿಭಟನೆ ಮಾಡಲಾಗಿದೆ. ರೈತರ ನಡಿಗೆ ಕೃಷ್ಣೆ ಕಡಿಗೆ ಯಾಕೆ ಈ ಹೆಸರಿಡಲಾಗಿದೆಯಪ್ಪ ಅಂದರೆ, ನಮ್ಮ ಉತ್ತರ ಕರ್ನಾಟಕಕ್ಕೆ ಬರಗಾಲ ಅನ್ನೋ ಹಣೆಪಟ್ಟಿ ಕಟ್ಟೋದನ್ನು ಪಂಚ ನದಿಗಳು ಹರಿದ್ರೂ ಹಿಂದಿನ ವರ್ಷಗಳಿಂದ ನೋಡ್ಕೊಂಡು ಬಂದರೆ ಈ ಭಾಗಕ್ಕೆ ನೀರೇ ಇಲ್ಲ. ಕುಡಿಯೋಕೆ ನೀರಿನ ಪ್ರಮಾಣನೂ ಬೇಸಿಗೆ ಕಾಲದಲ್ಲಿ ಕಂಡು ಬರ್ತೈತಿ. ದನಕರುಗಳಾಗಲಿ ಜಮೀನುಗಳಾಗಲಿ ಈ 3ನೇ ಹಂತ ಅನುಷ್ಠಾನ ಐತಪ್ಪ ಅಂದ್ರೆ ಲಕ್ಷಾಂತರ ಹೆಕ್ಟೇರ್ಗಳು ನೀರಾವರಿ ಆಗ್ತೈತಿ. ಅದಕ್ಕೋಸ್ಕರ ಈ ರೈತ ಸಂಘದಿಂದ ಹೋರಾಟ ಮಾಡ್ತಾ ಇದ್ದು, ಸುಮಾರು 1964ರಲ್ಲಿ ಅಂದಿನ ಕೇಂದ್ರ ಸಚಿವರಾದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇದನ್ನ ಬರಗಾಲ ಪೀಡಿತ ಪ್ರದೇಶಕ್ಕೆ ಇಲ್ಲೊಂದು ಆಲಿಮಟ್ಟಿ ಹತ್ರ ಒಂದು ಡ್ಯಾಮ್ ಕಟ್ಟಿ ಇದನ್ನ ಶಂಕುಸ್ಥಾಪನೆ ಮಾಡಿದ್ರು. ಸುಮಾರು 6 ದಶಕಗಳೇ ಗತಿಸಿದ್ರು ಈ ಬಂಡ ಲಜ್ಜೆಗೆಟ್ಟ ಸರ್ಕಾರಗಳು ಇದು ಅನುಷ್ಠಾನ ಮಾಡ್ತಾ ಇಲ್ಲ. ಇಲ್ಲಿ ರೈತರ ಬವಣೆ ಅವ್ರಿಗೆ ಕಣ್ಣಿಗೆ ಕಾಣ್ತಾ ಇಲ್ಲ. ಆಲಿಮಟ್ಟಿ ಎತ್ತರ ಆಗೋದಂತರೂ ಸುಮಾರು ವರ್ಷಗಳಿಂದ ಗತಿಸಿ ಹೋಗ್ಯಾವಾದ್ರೆ ಆಗ್ತಾ ಇಲ್ಲ. ಇಲ್ಲಿ ರಾಜಕಾರಣಿಗಳ ಇಚ್ಛಾಶಕ್ತಿ ಹೆಂಗೈತಪ್ಪ ಅಂದ್ರೆ ತಮ್ಮ ಆಸ್ತಿನ ತಮ್ಮ ಕುಟುಂಬನ ಎತ್ತರ ಮಾಡ್ಕೊಳ್ತಾ ಇದ್ದಾರೆ ಹೊರತಾಗಿ ಇಲ್ಲಿನ ರೈತರು ಉದ್ಧಾರ ಆಗಲಿ, ಈ ಆಲಿಮಟ್ಟಿ ಜಲಾಶಯ ಎತ್ತರ ಆಗಲಿ ಅನ್ನಂತ ಇಚ್ಛಾಶಕ್ತಿ ಕೊರತೆಯಿಂದ ಇಲ್ಲಿ ಬರಗಾಲ ಹಣೆಪಟ್ಟನ್ನು ನಾವು ಉತ್ತರ ಕರ್ನಾಟಕ ಕಟ್ಕೊಂಡಿದ್ದೀವಿ. ಅದಕ್ಕೆ ಈ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ರೈತಾಪಿ ವರ್ಗದವರು ಈ ಹೋರಾಟಕ್ಕೆ ಎಲ್ಲರೂ ಸ್ವಇಚ್ಛೆಯಿಂದ ಕೈ ಜೋಡಿಸಿ ಈ ಹೋರಾಟನ ಯಶಸ್ವಿ ಮಾಡ್ಬೇಕಂತೇಳಿ ನಾ ಈ ಮಾಧ್ಯಮ ಮುಖಾಂತರ ಎಲ್ಲ ರೈತ ಬಂಧುಗಳಲ್ಲಿ ಕೇಳ್ಕೊತಾ ಇದ್ದೀನಿ. ನಿಂಗರಾಜ್ ಹತ್ನೂರ್, ರೈತ ಸಂಘ, ರೈತ ಸೇನೆ.